ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಎನ್ಕೌಂಟರ್ನಲ್ಲಿ 3 ಉಗ್ರರ ಹತ್ಯೆ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಆಸಿಫ್ ಹತ್ಯೆ ಆಗಿದೆ, ಇದು ಮೇಜರ್. ದಾಳಿಯಲ್ಲಿ ಭಾಗಿಯಾಗಿದ್ದ ಆಸಿಫ್ ಹತ್ಯೆ, 3 ಉಗ್ರರ ಬೇಟೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ 26 ಜನ ಅಮಾಯಕ ಹಿಂದೂಗಳನ್ನ ಧರ್ಮದ ಆಧಾರದ ಮೇಲೆ ಕೊಂದು ಮುಗಿಸಿದ್ರಲ್ಲ, ಅದ್ರಲ್ಲಿ 4 ಜನ ಇದ್ರು. ಒಬ್ಬನ ಹೆಸರು ಆಸಿಫ್ ಅಂತ. ಅವನನ್ನ ಡೈರೆಕ್ಟ್ ಆಗಿ ಈಗ ನರಕಕ್ಕೆ ಪಾರ್ಸಲ್ ಮಾಡೋ ಕೆಲಸ ಆಗ್ತಾ ಇದೆ. ಈ ಮೂಲಕ 1 ವಿಕೆಟ್ ಡೌನ್. ಇನ್ನೂ 3 ಜನ ಬೇಕು. ಇನ್ನೂ 3 ಜನ ಎಲ್ಲಿ ಅನ್ನೋ ಪ್ರಶ್ನೆ ಇತ್ತು. ಬಟ್ ಇವನ ಬಗ್ಗೆ ಇದ್ದಂತಹ ಅನುಮಾನ ಮತ್ತು ಇಂಟೆಲಿಜೆನ್ಸ್ ಇನ್ಪುಟ್ನ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದಂತಹ ಸೇನೆಗೆ ಬಿಗ್ ಫಿಶ್ ಅಂದ್ರೆ ದೊಡ್ಡ ತಿಮಿಂಗಿಲವನ್ನ ಮುಗಿಸೋ ಕೆಲಸ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇದು ತುಂಬಾ ಹ್ಯೂಜ್ ನ್ಯೂಸ್ ಅಂತ. ಆಸಿಫ್ ಬಗ್ಗೆ ಏನೇನ್ ಮಾಹಿತಿ ಸಿಗ್ತಾ ಇದೆ? ಆಸಿಫ್ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದ. ಮತ್ತೆ 4 ಜನ ಭಯೋತ್ಪಾದಕರು ಏನು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ರು, ಅದರಲ್ಲಿ ಈತನು ಕೂಡ ಒಬ್ಬ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಈತ ಈ ಒಂದು ಪ್ರದೇಶದಲ್ಲಿ ತಲೆಮರೆಸ್ಕೊಂಡಿದ್ದ. ಮತ್ತೆ ಈತನಿಗೆ ಕೆಲವೊಂದಿಷ್ಟು ಜನ ಇಲ್ಲಿ ಸಹಕಾರವನ್ನ ಕೊಟ್ಟಿದ್ರು, ಆಶ್ರಯವನ್ನು ಕೂಡ ಕೊಟ್ಟಿದ್ರು. ಸೊ ಅವ್ರನ್ನೆಲ್ಲರನ್ನು ಕೂಡ ಈಗ ಹೆಡೆಮುರಿಯನ್ನ ಕಟ್ಟುವಂತ ಕೆಲಸವನ್ನ ಮಾಡಿರುವಂತದ್ದು. ಆಸಿಫ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ಮತ್ತೆ ಆತನ ಆಪ್ತರನ್ನ ಕೂಡ ಪರಿಶೀಲನೆಗೆ ಒಳಪಡಿಸುವಂತ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಸ್ಥಳೀಯರ ವಿಚಾರಣೆಯನ್ನು ಕೂಡ ಒಳಪಡಿಸುವಂತ ಕೆಲಸಗಳನ್ನ ಈಗ ಭದ್ರತಾ ಪಡೆಗಳು ಮಾಡ್ತಾ ಇರುವಂತದ್ದು. ಸೊ ಈಗ ಬಹಳ ದೊಡ್ಡ ಅನುಮಾನ ಇರುವಂತದ್ದು ಏನು ಅಂದ್ರೆ, ಆಸಿಫ್ ಇಲ್ಲಿ ಇದ್ದಾನೆ ಅಂದ್ರೆ ಬಾಕಿ 3 ಇನ್ನೆಲ್ಲಿ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದಾವೆ. ಹೀಗಾಗಿ ಶೋಪಿಯಾನ ಅಥವಾ ಪುಲ್ವಾಮಾ ಈ 2 ಜಾಗಗಳಲ್ಲಿ ಎಲ್ಲಾದ್ರೂ ಅಡಕೊಂಡಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ನೋಡಿ, ನಾನು ನಿನ್ನೆ ಶೋಪಿಯಾನಿಗೆ ತೆರಳಿದಂತ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ದೆ, ಶೋಪಿಯಾನ ಅನ್ನುವಂಥದ್ದು ಉಗ್ರರ ಭಯೋತ್ಪಾದಕರ ಸ್ವರ್ಗ. ಇಲ್ಲಿರುವಂತಹ ಕಾಡುಗಳಲ್ಲಿ, ದಟ್ಟಾರಣ್ಯಗಳಲ್ಲಿ ಅವರು ನಿರಂತರವಾಗಿ ಉಳ್ಕೊಳ್ತಾರೆ. ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು ಸ್ಥಳೀಯರು, TRF ನ ಆಕ್ಟಿವಿಟೀಸ್ಗಳು ಬೆಟ್ಟದ ಪೀಕ್ ನಲ್ಲಿ ನಡೆಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಆ ಮಾಹಿತಿ ಕೂಡ ಈಗ ಖಚಿತ ಆಗ್ತಾ ಇರುವಂತದ್ದು. ಬೆಟ್ಟದ ಪೀಕ್ ನಲ್ಲಿ ಕೆಲವೊಂದಿಷ್ಟು ಜನ ಆಕ್ಟಿವಿಟೀಸ್ಗಳು. ಈಗ ನೋಡಿ, ನಿನ್ನೆ ಶೋಪಿಯಾನ್ದಲ್ಲಿ ಏನು 3 ಎನ್ಕೌಂಟರ್ ಆಗಿತ್ತು, ಅದು ಶೋಪಿಯಾನ್ ಬೆಟ್ಟದ ತುದಿಗಳಲ್ಲಿ ಆಗಿರುವಂತಹ ಘಟನೆ ಆಗಿತ್ತು. ಈಗಲೂ ಕೂಡ ಈ ಟ್ರಾಲ್ನ ಗ್ರಾಮೀಣ ಪ್ರದೇಶದಲ್ಲಿ ಏನು ಎನ್ಕೌಂಟರ್ ನಡೀತಾ ಇದೆ, ಇದು ಅರಣ್ಯ ಪ್ರದೇಶಗಳಿಗೆ ಹೊಂದ್ಕೊಂಡಿರುವಂತಹ ಒಂದು ಗ್ರಾಮ ಆಗಿರುವಂತದ್ದು. ಸೊ ಈ ಗ್ರಾಮದಲ್ಲಿ ಎನ್ಕೌಂಟರ್ ಆಗಿರುವಂತದ್ದನ್ನ ಗಮನಿಸಿದ್ರೆ ಬಾಕಿ 3 ಭಯೋತ್ಪಾದಕರು ಈ ಘಟನೆಯಲ್ಲಿ ಏನು ಭಾಗಿಯಾಗಿದ್ರು ಅವರು ಕೂಡ ಇದೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರುವಂತಹ ಸಾಧ್ಯತೆಗಳಿದಾವೆ. ಅವರ ಮಾಹಿತಿಗಳನ್ನು ಕೂಡ ಈಗ ಸೇನೆ ಕಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಇನ್ನೊಂದು 2-3 ದಿನಗಳಲ್ಲಿ ಆ ಶುಭ ಸುದ್ದಿನೂ ಕೂಡ ನಮಗೆ ಕೇಳಲಿಕ್ಕೆ ಸಿಗುತ್ತೆ ಮಮತಾ. ರೈಟ್.